ಬೋರ್ಡ್ ಹೌದಾ? ಎಲ್ಲಿದೆ? ಬರ್ರಿ ಬರ್ರಿ ಈ ಕಡೆ ಬರ್ರಿ. ಮುಂದೆ ನಮ್ಮೆಲ್ಲ ಸೀನಿಯರ್ ಆಫೀಸರ್ ಕೂತ್ಕೊಂಡು ಟೈಮ್ ಫಿಕ್ಸ್ ಮಾಡ್ತಾ ಇದ್ದೀನಿ. ಯಾವ್ಯಾವುದಕ್ಕೆ ಎಷ್ಟು 24 ತಿಂಗಳ ಮೇಲೆ ಯಾರಿಗೂ ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ. ನಾನು ರಾಜ್ಯ ಸರ್ಕಾರಗಳಿಗೆ ಕೇವಲ ಕರ್ನಾಟಕಕ್ಕೆ ಎಲ್ಲ ಕಡೆ ವಿನಂತಿ ಮಾಡಿದ್ದು, ನಮ್ಮ ಯೋಜನೆಗಳೇನಿದೆ 25-30 ವರ್ಷದ್ದು ನಾವು ತಗೋಬೇಕು ಅಂತ ಕಾನೂನು ಇರಲಿಲ್ಲ. 40,000 ಕೋಟಿ ರೂಪಾಯಿ ನಾವು ಹೊಸ ಯೋಜನೆ ತಗೊಂಡಿದ್ರೆ ಆ ಮೆಸೇಜೇ ಬೇರೆ ಆಗಿರೋದು. ಆದರೆ ಈ ನೆನೆಗುದಿಗೆ ಬಿದ್ದಂಥ ಹಳೆ ಯೋಜನೆಗಳೇನಾಯ್ತವೆ ಸತ್ಯ ಹೋಯ್ತವೆ. ಅದರೊಳಗೆ ಪಾಲಿಟಿಕ್ಸ್ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದಲೇ ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ನಮಗೆಲ್ಲರಿಗೂ ಕೂಡ ಎಲ್ಲ ಕಡೆ ಎಲ್ಲ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀವಿ. ಯಾವುದು ಅವಶ್ಯಕತೆ ಇದೆ, ಅವಶ್ಯಕತೆಯನ್ನು ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಬೇಡಿ. ಹಳೆ ಯೋಜನೆಗಳು ಮುಗಿಸಿ. ನಾನು ಮೊನ್ನೆ ಗುಜರಾತ್ನ ವಲ್ಸಾಗಿ ಹೋಗಿದ್ದೆ. ಇಮ್ಮಿಡಿಯೇಟಾಗೆ ಈ ಗೋಡನ್ ಏನಿದೆ ಅದನ್ನು ನಾವು ಅಧಿಕಾರಿಗಳಿಗೆ ಈಗಾಗಲೇ ಹೇಳಿದ್ದೇವೆ, ಕೇಸನ್ನು ಹಾಕಬೇಕು. ಹೊಸಾಗಿ ಬಂದಾದ್ಮೇಲೆ ಸಮಾಜಕ್ಕೆ ಮತ್ತು ಒಂದು ಅಂಪರ್ ರೋಡು ಮತ್ತು ಈ ಭಾಗದ ಜನರು ನಮ್ಮೆಲ್ಲ ಇವ್ರದ್ದು ಒತ್ತಾಸೆ ಇತ್ತು. ಒಂದು ಟ್ರೈನನ್ನು ಬಿಡಬೇಕು. ನಾವೇನು ಮಾಡಿದ್ದು ಆ್ಯಕ್ಚುಲಿ ಬಳ್ಳಾರಿ, ಗುಂತಕಲ್ಲು,
ಬೆಂಗಳೂರು ಅಂತ ಹೇಳಿದರು. ಎರಡೂ ಕೂಡ ನಾನು ವೆರಿಫಿಕೇಷನ್ ಮಾಡಿದೆ. ನಮ್ಗೆ ಅದು ಫೀಸಬಿಲಿಟಿ ಸಿಕ್ಕಿಲ್ಲ. ಮತ್ತು ಅಲ್ಲಿ ಆ ಟೈಮ್ಗೆ ಟ್ರ್ಯಾಕ್ ಇದಾಗ್ತಾಯಿಲ್ಲ, ನಮಗೆ ಸಿಗ್ತಾ ಇಲ್ಲ. ಉಳ್ಕಲ್ಲಿಂದ ಬೆಂಗಳೂರಿಗೆ ಹೋಗೋದಕ್ಕೆ ನಾವೇನು ಟೈಮಿಂಗ್ಸ್ ಇರ್ತೀವಿ ಆ ಟೈಮಿಂಗ್ಸ್ನಲ್ಲಿ 15-16 ಟ್ರೈನ್ ಮೂವ್ಮೆಂಟ್ ಇದೆ. ಅದು ಅವ್ರೇನು ಹೇಳ್ತಾರೆ, ಯಾವುದಾದ್ರು ಬೇರೆ ಟೈಮ್ ಕುಡಿಲಿಕ್ಕಾಗಲ್ಲ, ಬೇರೆ ಟೈಮ್ ಕೊಟ್ಟರೆ ನಮಗೇನಿದು ಅನುಕೂಲ ಆಗೋದಿಲ್ಲ. ಅದಕ್ಕೋಸ್ಕರ ನಾನೇ ಬೇಕು ಅಂತಾನೆ ಇಲ್ಲಿಂದ ಹುಬ್ಳಿಗೆ ಒಂದು ಇಲ್ಲಿ ಇಟ್ಕೊಂಡಿದ್ದೆ, ಸ್ಟ್ಯಾಂಡ್ ಬೈ ಇದ್ದೆ. ಯಾವತ್ತು ಬೇಕಾದ್ರೂ ನಾವು ಅದನ್ನು ಸಹಾಯ ಮಾಡ್ಬೋದಲ್ಲ ಅನ್ನೋ ದೃಷ್ಟಿಯಿಂದ ಇದನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ. ಸರ್ ಇದ್ರ ಟೈಮಿಂಗ್ ಏನು ಸರ್? ಡೈಲಿ ಯಾವುದು ಹೇಳಿ? ಇವತ್ತು ಉದ್ಘಾಟನೆ ಇವತ್ತು ಲೇಟ್ ಟೈಮಿಂಗ್ಸು ಸರ್ ಇವರೇ ಕಮರ್ಷಿಯಲ್ ಸಾಹೇಬ್ರೆ, ಇವತ್ತು ಟೈಮಿಂಗ್ಸ್ ಏನು ಇವತ್ತೊಂದು ಟೈಮಿಂಗ್ಸು 1:30 ಬಿಟ್ಟು ಹುಬ್ಳಿಗೆ ಹೋಗಿ 3:30 ಬೆಂಗಳೂರಿಗೆ ಇಲ್ಲಿಂದ ಎಷ್ಟು 1:15 ಗಂಟೆನೋ 1:45 ಗಂಟೆ ತಗೋತಾರೆ ಹುಬ್ಳಿ. 1:30 ಗಂಟೆ ಬಿಟ್ಟರೆ ಇಲ್ಲಿಂದ ಅಲ್ಲಪ್ಪ 1:30 3 ತಾಸು ಬರ್ತದೆ. ಹಾಂ ಜಾಸ್ತಿ ಆಗ್ತದೆ. ಏನಪ್ಪ ನೀನು ಎಷ್ಟು ಕಿಲೋಮೀಟರ್ ಇದೆ? 200 ಕಿಲೋಮೀಟರ್ ಜಾಸ್ತಿ ಆಗ್ತದೆ. ಇಲ್ಲಿ 85 ಕಿಲೋಮೀಟರ್. 200 ಕಿಲೋಮೀಟರ್. ಹಾಂ ಅದಾದ ಬಂದು ಮಾಡಿ ನಾನು ಇವಾಗ ಏನೇನು ತರಿಸಿದ್ದೀವಿ ನಾಳೆ ಬೆಳಗ್ಗೆ ನೀಟಾಗಿ ನೋಟಿಫಿಕೇಶನ್ ಏನು ಮಾಡಿದ್ದೀರಿ ಅದು ಕಾಪಿನೆಲ್ಲ ಪ್ರಶ್ನೆ ಕೊಡಿ. ನೋಟಿಫಿಕೇಶನ್ ಏನು ಇಮಿಡಿಯೇಟಾಗಿ ಕಳಿಸ್ಕೊಡಿ. ಇಲ್ಲೇ ಇದ್ದಾರೆ ಪ್ರಶ್ನೆ ಇದ್ರಲ್ಲ, ಇನ್ನೇ ಬೇರೆಯವರ ಅಲ್ಲಿಂದ ಕೊಟ್ಟಿದ್ದಾರೆ, ಇಲ್ಲಿ ಕೊಡ್ತಾರೆ. ದಯವಿಟ್ಟು ಕಾಪಿ ಕೊಡಿ. ಒಂದು ಕಾಪಿ ಕೊಡಿ. ಎರಡನೇದು ಈಗ ಎಂಟೇರು ಒಬ್ಬರದು ಏನಿದೆ ಒಂದು ಹಂತ ಮುಗಿದಿದೆ. 1-1.5 ತಿಂಗಳಲ್ಲಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ 15ನೇ ತಾರೀಕು ಒಳಗಡೆ ಅದನ್ನು ನಾವು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡ್ತೀವಿ. ಇನ್ನು 2 ತಿಂಗಳಲ್ಲಿ ಅದನ್ನು ಮಾಡ್ಕೊಡ್ತೀವಿ. ಯಾಕಂದ್ರೆ 1 ತಿಂಗಳು ಹೇಳ್ತಾರೆ, ನಾನು ಇನ್ನೊಂದು ತಿಂಗಳು ಇದಾದ ಬೇಡ, ಯಾವುದೇ ಕಾರಣಕ್ಕೆ ಮೆಸೇಜ್ ಕೊಡುವಾಗ ತಪ್ಪು ಗ್ರಹಿಕೆ ಆಗೋದು ಬೇಡ. 2 ತಿಂಗಳಲ್ಲಿ ಮುಗಿಸ್ತೀವಿ. ಮತ್ತು ಮೂರನೇದು ಗಿಣಿಗೆರ ರಾಯಚೂರು ಈಗಾಗಲೇ ಸಾಕಷ್ಟು ಕಾಲ 84 ಕಿಲೋಮೀಟರ್ ಪೂರ್ಣ ಆಗಿದೆ. ಗಿಣಿಗೆರ ಕಾಟಗಿ ಆಗಿದೆ. ಸಿಂಧನೂರು ಹಿರೇಕೋಟಂಗಲ್ ಇದೆ 33 ಕಿಲೋಮೀಟ್ರು. ಅದು ಕೂಡ ಈ ಡಿಸೆಂಬರ್ 26ಕ್ಕೆ ನಾವು ಮುಗಿಸ್ತಾ ಇದ್ದೀವಿ. ಸಂಪೂರ್ಣ ಯೋಜನೆಯನ್ನು 2027 ಫೆಬ್ರವರಿ ಒಳಗಡೆ 165 ಕಿಲೋಮೀಟ್ರ್ ಕೂಡ 3,402 ಕೋಟಿ ರೂಪಾಯಿದು ಎಕ್ಸಿಲೇಷನ್ ಆಗಿ ಅದಾಗಿ ನಾವು 27 ಫೆಬ್ರವರಿ ಒಳಗಡೆ ಇದನ್ನು ಪೂರ್ತಿ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೀವಿ. 257 ಕಿಲೋಮೀಟ್ರ್ 2,841 ಕೋಟಿ ರೂಪಾಯಿ. ಈಗಾಗಲೇ 56.3 ಕಿಲೋಮೀಟ್ರು ಮುಗಿಸಿದ್ದೀವಿ. ಕಲ್ಕಲ್ ಹನುಮಾಪುರ 35 ಕಿಲೋಮೀಟರ್ ಆಗಿದೆ. ಹನುಮಾಪುರ ಲಿಂಗನಬಂಡಿ 11 ಕಿಲೋಮೀಟರ್ ಆಗಿದೆ. ಮತ್ತು ಲಿಂಗನಬಂಡಿ ಕುಷ್ಟಗಿ ಅದು ಕೂಡ 2025 ಮಾರ್ಚ್ ಮಾಡಿದ್ದೀವಿ. ಪ್ರಸ್ತುತ ಪ್ರಗತಿಯಿರುವ ಕಾಮಗಾರಿ ಸಹಪೂರ್ ಮಾಡಿ 45.3 ಕಿಲೋಮೀಟರ್. ಗುರಿ 2026 ಡಿಸೆಂಬರ್ ಒಳಗಡೆ ಶಹಾಪುರ ವಾಡಿಯನ್ನು ಮುಗಿಸ್ತೀವಿ. ಕುಷ್ಟಗಿ ಜಮಲಾಪುರ ರಸ್ತೆ 20 ಕಿಲೋಮೀಟರ್, ಅದು ಕೂಡ ಜನವರಿ 26ಕ್ಕೆ ಮುಗಿಸ್ತೀವಿ. ಸೋಲಾಪುರ ಸಾಪೂರ್ 23.4 ಕಿಲೋಮೀಟರ್, ಇದು ಆಗಸ್ಟ್ 26ಕ್ಕೆ ಮುಗಿತಾರೆ. ಇಷ್ಟು ಇವೆಲ್ಲವೂ ಕೂಡ ಆದರೆ ಒಂದು 24, 44, 85 ಕಿಲೋಮೀಟ್ರು ನಾವು 26 ಆಗಸ್ಟ್ ಒಳಗಡೆ ಮುಗಿತಾರೆ. ಇನ್ನು ಉಳಿದಿರೋ 38 ಕಿಲೋಮೀಟ್ರು ಜಮಲಾಪುರ ಲಿಂಗಸೂರು 38 ಕಿಲೋಮೀಟರ್, 38 ಇದನ್ನು 2027 ಸೆಪ್ಟೆಂಬರ್ ಒಳಗಡೆ ಅದು ಮುಗಿಸ್ತೀವಿ. ಲಿಂಗಸೂರು ಕುರುಗುಂಟ 21 ಕಿಲೋಮೀಟ್ರ್. ಈಗಾಗಲೇ ಟೆಂಡರು 2027-2025ರಲ್ಲಿ ಇದು ಮಾಡಿದ್ದೀವಿ, ಟೆಂಡರ್ ಆಗಿದೆ. ಮೇ 2027ಕ್ಕೆ ಇದು ಕೂಡ ಮುಗಿಸ್ತೀವಿ. ಕುರುಗುಂಟೆ ಕೆಕ್ರೆ ರಸ್ತೆ 27 ಕಿಲೋಮೀಟ್ರ್, ಕೆಕ್ರೆ 27 ಕಿಲೋಮೀಟ್ರು, ಇದು ಕೂಡ ಡಿಸೆಂಬರ್ 27 ಮುಗಿಸ್ತೀವಿ. ಸೋಲಾಪುರ 27 ಕಿಲೋಮೀಟ್ರು, ಇದು ಜೂನ್ 27 ಒಳಗಡೆ ಮುಗಿಸ್ತೀವಿ. ಯಾಕೆ ಇದೆಲ್ಲ ಮಾಡಿದೆ ಅಂದರೆ ಒಬ್ಬರೇ ಕಾಂಟ್ರಾಕ್ಟರ್ ಆದರೆ ವರ್ಷಾನುಗಟ್ಟಲೆ ಹಿಡಿತಾರೆ.
10, 15, 20 ವರ್ಷದಿಂದ ಯೋಜನೆಗಳು ಹಂಗೆ ಬಿದ್ದಿದ್ದು. ನಾವೇನು ಮಾಡಿದ್ದೀವಿ, ನಾವು ಬಂದ ಮೇಲೆ 3ನೇ ಬಾರಿಗೆ ಪ್ರಧಾನಿಗಳು 3ನೇ ಬಾರಿಗೆ ಪ್ರಧಾನಿಗಳ ಮಂತ್ರಿ ಆಗ್ತಾರೆ. ನಾವು ಇವೆಲ್ಲವನ್ನು ಕೂಡ 100-200 ಕಿಲೋಮೀಟರ್ ದೂರನ ಕೊಡ್ರಿ 100-200 ಕಿಲೋಮೀಟರ್ ದೂರನ ನಾವ್ಯಾರಿಗೂ ಕೊಡ್ತಾ ಇಲ್ಲ. ಇವೆಲ್ಲವೂ ಕೂಡ ಯಾವ್ಯಾವ ಹಳ್ಳಿಗಳಿಗೆ ಅನುಕೂಲ ಆಗುವಂಥ ರೈಲ್ವೆ ಸ್ಟೇಷನ್ ಬರ್ತದೆ ಅಲ್ಲಿವರೆಗೂ ಈ ಥರ ಮಾಡಿದ್ರಿಂದ ನನಗನ್ನಿಸ್ತದೆ ಇದರ ಸಂಪೂರ್ಣ ಯೋಜನೆ ಏನು ಇವತ್ತು ಇದು ಪೂರ್ತಿ ಮಾರ್ಚ್ 2028ಕ್ಕೆ ಮುಗಿಸುವಂಥ ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ. ಒಂದು ಹೊಸ ಶಕೆ ಪ್ರಾರಂಭವಾಗ್ತದೆ. ಅದಲ್ದಿರ ಇವಾಗ ನಾವು ಆಲಮಟ್ಟಿ ಯಾದಗಿರಿ ಸರ್ವೆ ಕಾರ್ಯ ಶುರು ಮಾಡಿಸಿದ್ದೀವಿ. ನಮ್ಮ ಯಂಗ್ಸ್ಟರ್ಸು ಆಲಮಟ್ಟಿ ಮತ್ತು ಯಾದಗಿರಿ 162-163 ಕಿಲೋಮೀಟ್ರ್ ಸರ್ವೆ ಶುರು ಮಾಡಿದ್ದೀವಿ. ಆಮೇಲೆ ಆಲಮಟ್ಟಿ ಚಿತ್ರದುರ್ಗ ಸರ್ವೆ ಆಗಿ DPR ನಡೀತಾ ಇದೆ. ಆ ಲಿಂಗಸೂರು ಬಳ್ಳಾರಿ ನಮ್ಮ ಸನ್ಮಾನ್ಯ ಅಪ್ಪನಗೌಡರು ಮತ್ತು ನಮ್ಮ ವಿರೂಪಾಕ್ಷಣ್ಣ ನಮ್ಮ ಗೌಡ್ರಲ್ಲಿ ಅನ್ನದಾತ ನಮ್ಮ ನಾಡಗೌಡರು ಎಲ್ಲರದ್ದು ಆಸೆ ಇದೆ. ಅದಕ್ಕೂ ಕೂಡ ನಾವು ಒಂದು ಹಂತಕ್ಕೆ ತರ್ತಾ ಇದ್ದೀವಿ. ಬಾಗಲಕೋಟೆ ಗಂಗಾವತಿ ಅದಕ್ಕೂ ಕೂಡ ನಾವು ಒಂದು ಹಂತಕ್ಕೆ ತಂದಿದ್ದೀವಿ, ಬರ್ತಾ ಇದೆ. ನನಗನ್ನಿಸದೆ ನಾವು ಆ ಕೆಲಸ ಎಷ್ಟು ಮಟ್ಟಿಗೆ ಹೋಗ್ತಾ ಇದೆ ಅಂತಂದರೆ ಎಲೆಕ್ಟ್ರಿಫಿಕೇಶನ್ ತೊಂದರೆ ಇತ್ತು, ಅದು ಮೊನ್ನೆ ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀವಿ. ಒಂದು ಅವೆಲ್ಲವೂ ಕೂಡ ಮುಗಿಯುವಂತಕ್ಕೆ ಬರ್ತಾ ಇದೆ. ಗಂಗಾವತಿಯಿಂದ ಅದು ಯಾವುದದು ದರೋಜಿಸ್ ಅದು ಕೂಡ ಸರ್ ಇವೆಲ್ಲವೂ ಕೂಡ ಪುಸ್ತಕದಲ್ಲಿತ್ತು ಸರ್. ಅಂಪರ್ಗೌಡರು ನಾನು ಬರ್ತಾ ಇದ್ದಂಗೆ ಅವ್ರಿಗೆ ಆನೆ ಬಲ ಬಂದ್ಬಿಡ್ತೀವಿ. ಎಲ್ಲಿಂದ ಆನೆ ಬಲ ಬರ್ತದೆ ಗೊತ್ತಿಲ್ಲ. ನಮ್ಮ ಗೌಡ್ರು ಗೌಡ್ರು ಕ್ಲಾಸಾಗೆ ಬುದ್ಧಿವಂತಿಕೆಯಿಂದ ಯಾಕೆ ಇವೆಲ್ಲ ನೋಡಿ ಈ ಥರ ಇದ್ದಾಗ ಮಾತ್ರನೇ ಕೆಲಸ ಆಗೋದು. ಕೆಲಸ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಇರ್ತದೆ. ಭಾರತ ಸರ್ಕಾರ ನರೇಂದ್ರ ಮೋದಿಯವರು ಒಂದು ಸಾರಿ ನೀವು ಕೊಂಡಗಾಂವ್ ಅಂತ ಒಂದು ಜಿಲ್ಲೆ ಇದೆ ಛತ್ತೀಸ್ಗಢದ ಪೂರ್ತಿ ನಕ್ಸಲೈಟ್ಸ್ ಏರಿಯಾ. ಇಲ್ಲೇನು ಮೈನಿಂಗ್ ಇದೆ ಆ ಮೈನಿಂಗ್ ಮುಂದೆ ಇಲ್ಲೇನೇನೂ ಇಲ್ಲ. ಒಬ್ಬ ಕೂಡ ಹೋಗೋಕ್ಕಾಗಿರಲ್ಲ 50 ವರ್ಷ. ಸನ್ಮಾನ್ಯ ಅಮಿತ್ ಶಾ ಅವರು ಅಲ್ಲಿ ಹೋಮ್ ಮಿನಿಸ್ಟರ್ ಆಗಿ 3-4 ಸಾರಿ ಕ್ಯಾಂಪ್ ಮಾಡಿ ಇವಾಗ ಯಾವ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ 8,000 ಕೋಟಿ ರೂಪಾಯಿ ರೈಲ್ವೆ ಲೈನ್ ಹೋಗ್ತಾ ಇದೆ. ಅಲ್ಲಿ 8,000 ಕೋಟಿ ಒಂದೇ ಒಂದಿತ್ತು. ಇವತ್ತು ಅಲ್ಲಿಗೆ 5 ಟ್ರೈನ್ಗಳೆಲ್ಲ ಬಿಟ್ಟಿದ್ದೀವಿ. 5 ಟ್ರೈನ್ಗಳು ಸೇರಿದೆ. ನಿನ್ನೆ 5ನೇ ಬಿಟ್ಟಿದ್ದು ತಿರುಪತಿ ಎಕ್ಸ್ಪ್ರೆಸ್. ನಿನ್ನೆ ಚಿಕ್ಕಮಗಳೂರು ಟು ತಿರುಪತಿ ಹೊಸ ಟ್ರೈನು 5-4 ಬಂದಿದ್ದು ಇಡೀ ದೇಶಕ್ಕೆ. ಅದ್ರೊಳಗೆ 2 ತಂದ್ಬಿಟ್ಟು ಒಂದು ಕೊಟ್ಟೆ ಒಂದು ತುಮಕೂರು. ನಂದು ಸ್ವಾರ್ಥ, ನಾನು ಹೆದರುತ್ತಾರೆ ಅಂದರು. ಹಾಗಾಗಿ ಹಾಸನ ಬೇಲೂರು ಅದೆಲ್ಲಾಗಿದೆ. ಗೊತ್ತಿದೆ. ತುಮಕೂರು ರಾಯದುರ್ಗ ನಿನ್ನೆ ರಾಯದುರ್ಗದ್ದು ನಿಮ್ಗೆ ಗೊತ್ತಿದೆ. ಆದರೆ ದಾವಣಗೆರೆಯಿಂದ ನೀವು ಹೆಂಗೆ ಬರೋದಕ್ಕೂ ನಿಮ್ಗೆ ಅಂತರ ಆಗಬೇಕು. ಆಮೇಲೆ ಕೊಟ್ಟೂರಿಂದ ಚಿತ್ರದುರ್ಗಕ್ಕೆ ಲೈನ್ ಇದ್ದಿಲ್ಲ, ಅದನ್ನು ಕೂಡ ಸರ್ವೆ ನಡೀತಾ ಇದೆ. 50-55 ಕಿಲೋಮೀಟರ್ ಅದಾದರೆ ನಮಗೆ ತುಂಬ ಅನುಕೂಲ ಆಗಿದೆ. ಹಾಗಾಗಿ ನನಗನ್ನಿಸ್ತದೆ ರೈಲ್ವೆ ಇಲಾಖೆ ವಿಶೇಷವಾಗಿ ಕರ್ನಾಟಕದಲ್ಲಿ ತುಂಬ ದೊಡ್ಡ ಕೆಲಸಗಳಿದೆ. ROB ಆಗಿರಲಿ. ಇವಾಗ ನಾನು ನಿಮ್ಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ ಎಲ್ಲ ಎಂಪ್ಲಿಗಳು. ನಿಮ್ಮ ಕ್ಷೇತ್ರದಲ್ಲಿ ಎಷ್ಟಿದೆ ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿ ಇದರ ದುಡ್ಡು ಪೂರ್ತಿ ಭಾರತ ಸರ್ಕಾರದ್ದು. ನಮ್ದೇನು 1 ರೂಪಾಯಿ ನಿಮಿಷ ರೇಪ ROB ಆಗಿರಲಿ. ಕೆಳ ಸೇತುವೆ ಮೇಲೆ ಸೇತುವೆ 100-100 ಭಾರತ ಸರ್ಕಾರದ್ದು. ಅದು ಬೇಕಾಗಿರ್ತಕ್ಕಂಥ ಲ್ಯಾಂಡ್ ಅಕ್ವಿಜೇಷನ್ನು ನಮ್ಮದೇ. ನಾವೇನು ಹೇಳಿದ್ದೀವಿ ರಾಜ್ಯ ಸರ್ಕಾರಗಳಿಗೆ ಅಂದರೆ ನಮ್ದು ಆದಮೇಲೆ ಏನು ಅಪ್ರೋಚ್ ನೋಡ್ಕೊಳ್ಬೇಕಾದ್ರೆ ಅದನ್ನು ನೀವು ಮಾಡಬೇಕಲ್ಲ ಕೊಡ್ರಿ. ನೀವು ಮಾಡಿ, ಅದಕ್ಕೆ ಬೇಕಾಗಿರೋ ಸವಲತ್ತು ನೀವು ಕೊಡಿ, ನಮಗೇನು ಕೊಡಬೇಡಿ. ಈವನ್ ಅಕ್ವಿಜೇಷನ್ನು ನಮ್ಮದು ಮೇಲ್ ಸೇತುವೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಜಾಗ ನಾವೇ ತೊಗೊತೀವಿ. ಅದೇನು ರೈಟ್ ಇದೆ ಅದನ್ನು 4 ಪಟ್ಟು 10 ಪಟ್ಟು 20 ಪಟ್ಟು ಏನಿದೆ ಕಾನೂನು ಅದನ್ನು ಮಾಡ್ತೀವಿ. ಈ 100 ರೂಪಾಯಿ ಅಪ್ರೋಚ್ ಮಾಡಿ ಅಂತ ಕೇಳ್ತೀವಿ. ಎರಡನೇದು ಹಿಂದೆ ಎಷ್ಟು ಮಟ್ಟಿಗೆ ಇದಾಗಿದೆ ಅಂದರೆ ಅಂಡರ್ ಪಾಸ್ ಅಂದರೆ ಏನು ಕೆಲವ್ರಿಗೆ ಇದ್ದಿಲ್ಲ ಪಾಪ. 30, 40, 50 ವರ್ಷದಲ್ಲಿ ಮಾಡಿರೋವು ಅವು ಮುಟ್ಟಿದ್ರೆ ಯಾರೂ ಕೂಡ ಅವೆಲ್ಲ ಮೇಂಟೆನೆನ್ಸು ಯಾವ್ಯಾವ ರಾಜ್ಯದ್ದು ಆಯಾ ರಾಜ್ಯನೇ ಮಾಡಬೇಕಾಗಿತ್ತು. ಕೇವಲ ಕರ್ನಾಟಕದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಅದಿತ್ತು.
ಅದನ್ನು ಕೂಡ ಇವಾಗ ಸರಳೀಕರಣ ಮಾಡಿ ಅದೆಲ್ಲವನ್ನು ಕೂಡ ರೈಲ್ವೆ ಇಲಾಖೆ ತಗೊಳ್ಳೋದ ಇಲ್ಲ ಆಯಾ ರಾಜ್ಯ ಸರ್ಕಾರದಲ್ಲಿ ನಮ್ಮಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಇದೆ, ನಾನು ಕೂಡ ಅದರ ಮಂತ್ರಿ ಆಗಿದ್ದೆ ಬೆಂಗಳೂರು ಕರ್ನಾಟಕದಲ್ಲಿ ಮಂತ್ರಿ ಇದ್ದಾಗ. ತುಂಬ ಒಳ್ಳೆಯ ಇಲಾಖೆ ಅದು. ಆ ಇಲಾಖೆ ಎಲ್ಲಿದೆ ಅಂತಲೇ ಗೊತ್ತಿರಲಿಲ್ಲ. ನಾನು ಬಂದಮೇಲೆ ಅದಕ್ಕೆ ಉಪ್ಪು ಖಾರ ಹಾಕಿ ಡಿಮ್ಯಾಂಡ್ ಹೆಂಗಿದೆ ಅಂದರೆ ಇಲಾಖೆಗೆ ಇವಾಗ ಇಂಡಸ್ಟ್ರಿ ನನಗೂ ಬೇಕು ಅಂತಾರೆ, PWD ಮಿನಿಸ್ಟರ್ ನನಗೂ ಬೇಕು ಅಂತಾರೆ, ಇನ್ನೊಬ್ರು ನನಗೂ ಬೇಕು ಅಂತಾರೆ. ಹಾಗಾಗಿ ಆ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟನ್ನು ನಮ್ಮ ಜೊತೆ ಒಡಂಬಡಿಕೆ ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ಒಂದು ರೂಪ ತಂದು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮಗೆಲ್ಲ ಸೂಚನೆ ಇದೆ, ಎಲ್ಲ ಮಂತ್ರಿಗಳಿಗೆ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ, ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು, ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಜಿಲ್ಲಾ ಆಗಬೇಕು, ಜಿಲ್ಲಾ ಆಗ್ಬೇಕಾದ್ರೆ ತಾಲೂಕು ಆಗಬೇಕು, ತಾಲೂಕು ಆಗ್ಬೇಕಾದ್ರೆ ಹೋಬಳಿ ಆಗಬೇಕು, ಹೋಬಳಿ ಆಗ್ಬೇಕಾದ್ರೆ ಪಂಚಾಯತಿ ಆಗಬೇಕು, ಪಂಚಾಯತಿ ಆಗ್ಬೇಕಾದ್ರೆ ಹಳ್ಳಿಗಳಾಗಬೇಕು. ಇದನ್ನು ಪ್ರೈಮರಿ ಸ್ಟೇಜಿಂದ ನೀವು ಮಾಡ್ಕೊಂಡು ಹೋಗಬೇಕು ಅನ್ನೋ ಸೂಚನೆ ಇದೆ. ಆ ಸೂಚನೆ ಮೇರೆಗೆ ಇವತ್ತು ನಾವು ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಮಂತ್ರಿ ಆದಮೇಲೆ ನಿಮ್ಮ ಸಿನ್ನೂರಿಗೆ 2-3 ಸಾರಿ